ಬೆಳೆಸುವಂಥ ಕೆಲಸನ ನಮ್ಮ ಸಂಘಟನೆಗಳು ಮಾಡಬೇಕಾಗಿದೆ. ಅದು ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ. ಆದ್ದರಿಂದ ಮುಂದೊಂದು ದಿನ ನಮ್ಮ ಯಳಂದೂರು ತಾಲೂಕಾದ್ಯಂತ ಎಲ್ಲ ನಮ್ಮ ಗ್ರಾಮದ ಒಂದು ಉನ್ನತ ಮಟ್ಟದಲ್ಲಿ ಕಾರ್ಯಕ್ರಮ ಕೆಲಸ ಅಲ್ಲ. ಕಾಂಗ್ರೆಸ್ ಪಕ್ಷದವರು ನಾವು ಯಾಕಂದ್ರೆ ಕಾಂಗ್ರೆಸ್ ಪಕ್ಷದವರು ಸಹ ನಮ್ಮ ಜನಾಂಗವನ್ನು ಮುಗಿಸಿದ್ದಾರೆ. ಅದರಲ್ಲಿ ಈ ಸಂದರ್ಭದಲ್ಲಿ ಯಾವ ರೀತಿ ಅಧಿಕಾರ ಸ್ವೀಕರಿಸಿದ್ರು ಅದೇ ರೀತಿ ಒಂದು ಹೆಸರು ಸಹ ಆ ಪಕ್ಷ ಕೂಡಿಸಿ ಈಗಿನ ಸ್ಥಾನಮಾನ ವತಿಯಿಂದ ನನಗೆ ಸನ್ಮಾನ ಮಾಡಿದೆ. ಕಾರಣ ಇಷ್ಟೇ, NCDC ಬ್ಯಾಂಕ್ಗೆ ನಾನು ಅವಿರೋಧರಾಗಿ ಉಪಾಧ್ಯಕ್ಷರನ್ನು ಮಾಡಿದ್ದೆ. ಕಾರಣಕರ್ತರು ನಮ್ಮ ತಾಲೂಕಿನ 6 ಸೊಸೈಟಿ ಬಂದಿದ್ದೆ ಮತ್ತು ತಾಲೂಕಿನ ಸಹಕಾರಿಗಳು. ಅವರ ಸಹಕಾರ ಇಲ್ಲದೆ ಆದರೆ ನಾನು ಇಲ್ಲಿ ಡೈರೆಕ್ಟ್ ಆಗ್ತಾಯಿದ್ದೆ. ಮತ್ತು ಒಂದು ಜಾತಿಗಾಗಲಿ ಒಂದಕ್ಕೆ ಆಗಲಿ ಸೀಮಿತ ಎಲ್ಲರನ್ನೂ ಶ್ರಮ ಇದ್ರೇ ನಾವು ಇದಾಗೋದು. ಒಂದು ಜಾತಿನಾಗಲಿ ಪಕ್ಷ ಆಗಲಿ ಇವತ್ತು ಸಾಧ್ಯ ಇಲ್ಲ. ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಮಗೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನಮ್ಮ ತಾಲೂಕಿನಲ್ಲಿ. ಅವ್ರಿಗೇನೋ ಚಿರಋಣಿ. ಮುಂದಿನ ದಿನಗಳಲ್ಲಿ ಬರುವಂಥ ಅವಕಾಶಗಳನ್ನು ಯಾವುದೇ ರೀತಿಯ ಅವಕಾಶಗಳು, ಮೊದಲನೇದಾಗಿ ನಮ್ಮ ಕಮ್ಯುನಿಟಿ ನಮ್ಮ ಜಾತಿಲಿ ಯಾರೂ ಸಹ ಸಹಕಾರದಲ್ಲಿ ಮೆಂಬರ್ಶಿಪ್ ಆಗಿರಲಿ ಅದು ತಿಳ್ಕೊಳ್ಳಿ. ನೀವು ಫಸ್ಟು ಸಹಾಯ ಯಾವ ಥರ ನಾವು ಸಹಕಾರಿಗಳಾಗಿ ಅಲ್ಲಿ ಮೆಂಬರ್ಶಿಪ್ ಆಗಿದ್ರೆ ಮಾತ್ರ ಸಹಾಯ ಮಾಡ್ಬೋದು. ಅದನ್ನೇ ಮಾಡೋಕ್ಕಾಗೋದಿಲ್ಲ. ಸಾಲ ಸೌಲಭ್ಯ ಇನ್ನೊಂದಾಗಲಿ ನಮ್ಮಲ್ಲಿ ಮೆಂಬರ್ಶಿಪ್ ಆಗಬೇಕು. ಆ ಮೆಂಬರ್ಶಿಪ್ ಆದರೆ ಸಹ ನಾವು ಬ್ಯಾಂಕಲ್ಲಿ ಏನೇನು ಸೌಲಭ್ಯ ಕೊಡ್ಬೋದು ಅದನ್ನು ಕೊಡೋದ್ರೆ ಸಾಧ್ಯವಿಲ್ಲ. ಯಾಕಂದ್ರೆ ನಮ್ಮ ಟೋಟಲ್ ಡಿಸ್ಟಿಕಲ್ಲಿ ಚಾಮರಾಜನಗರ ಮೈಸೂರಲ್ಲಿ ಸಹಕಾರ ಇಲಾಖೆಯಲ್ಲಿ ನಮ್ಮಲ್ಲಿ ಬೆರಳಿಕೆ ಅಷ್ಟು ಮಾತ್ರ ನಿರ್ದೇಶಕರಾಗಿರೋದು. ಒಂದು 3-4 ಜನ ಇರ್ಬೋದು, 2 ನಮ್ಮ ಚಾಮರಾಜನಗರದಲ್ಲಿ. ಆದ್ದರಿಂದ ನೀವು ಸಹಕಾರ ಹೋಗಿ ಡೈರಿಗಳಿದೆ, ಸಹಕಾರ ನಮ್ಮ ಸೊಸೈಟಿಗಳಲ್ಲಿದೆ, ಹೋಗಿ ಮೆಂಬರ್ಶಿಪ್ ಆಗಿ. ಇವತ್ತಿನ ದಿನ ಹಿಂದೆ ಜಮೀನು ಇದ್ದರೆ ಅವನು ಬೆಳೆದ್ರೆ ಶ್ರೀಮಂತ, ಈಗ ಜಮೀನು ಇದ್ದರೆ ಶ್ರೀಮಂತ. ಅದನ್ನು ಯೋಚನೆ ಮಾಡಿ, ಜಮೀನು ಮಾರ್ಬಿಡಿ ದಯವಿಟ್ಟು. ಜಮೀನು ಮೊದಲು ಜನವರಿ 2,000 ಫ್ರೀ ಬರ್ತದೆ, ಸಬ್ಸಿಡಿ ಬರ್ತದೆ, ಬಿತ್ತನೆ ಬೀಜ ಬರ್ತಿದೆ, ಫರ್ಟಿಲೈಸರ್ಸ್ ಬರ್ತಿದೆ, ಸರ್ಕಾರದಿಂದ ನಾನಾ ರೀತಿಯ ಸೌಲಭ್ಯ ದೊರೆತಿದೆ. ಮತ್ತು ನಾವು ಸೊಸೈಟಿಯಿಂದ ಫ್ರೀ ಸಾಲ ಕೊಡ್ತಿದ್ವಿ. ನಾವು 0% ಸಾಲ ಜಮೀನು ಇದ್ದವ್ರಿಗೆ. ದಯವಿಟ್ಟು ಯಾರು ಸಹ ರೈತರುಗಳು ಯಾರೇ ಜಮೀನು ಉಳ್ಳೋರು ಜಮೀನು ಮಾರಕ್ಕೆ ಹೋಗ್ಬೇಡಿ. ಇದ್ರೆ ಅದನ್ನ ಬೆಳೆಸ್ಕೊಂಡೋಗಿ ಅಷ್ಟೇ. ಜಮೀನು ಇದ್ದರೆ ಸಾಹುಕಾರ, ಇವತ್ತು ಬೆಳೆದ್ರೆ ಸಾಹುಕಾರನಲ್ಲ, ಜಮೀನು ಇದ್ದರೆ ಸಾಹುಕಾರ ಅನ್ನೋ ಮಟ್ಟಕ್ಕೆ ಬಂದಿದೆ ಈಗ. ಅದನ್ನು ದಯಮಾಡಿ ಎಲ್ಲರೂ ಸಹ ರೈತರು ಸಹಾಯ ಮಾಡಿ. ಈಗ VSS ಸಂಸ್ಥೆ ಒಬ್ಬರಿಗೆ ಅಂತಲ್ಲ, ಸಮಾಜಮುಖಿ ಕಾರ್ಯಗಳನ್ನ ಮುಂದಿನ ದಿನಗಳಲ್ಲಿ ಮಾಡಬೇಕು. ಯಾಕಂತಂದ್ರೆ ನಾವು ಒಬ್ಬರನ್ನೇ ಮಾಡ್ತಾ ಹೋದ್ರೆ ನಾವು ಬೆಳವಣಿಗೆ ಸಾಧ್ಯವಿಲ್ಲ. ಅದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸಮಾಜಮುಖಿ ಕಾರ್ಯಗಳನ್ನ ಮಾಡಿ. ಹಾಗೆಯೇ ನಾನು ಇಲ್ಲಿ ಉಪಾಧ್ಯಕ್ಷನಾಗಬೇಕಾದ್ರೆ ನಮ್ಗೆ ಈಗ 50 ವರ್ಷ ಆಗಿದೆ. MDC ಬ್ಯಾಂಕ್ ಓಪನ್ ಆಗಿದೆ. ಇದುವರೆಗೆ ಹಿಂದುಳಿದವ್ರಿಗೆ ಜಾತಿ ಪರಿಶಿಷ್ಟ ಪಂಗಡವ್ರಿಗೆ ಯಾವುದೇ ಇರುವಂಥ ಅವಕಾಶ ಅಧಿಕಾರ ಅಧ್ಯಕ್ಷ ಉಪಾಧ್ಯಕ್ಷ ಅವಕಾಶಗಳೇ ಸಿಕ್ಕಿಲ್ಲ. ಇದೇ ಪ್ರಥಮ ಬಾರಿಗೆ ನನಗೆ ಅವಕಾಶ ಕಾರಣಕರ್ತರಾದಂಥ ನಮ್ಮ ಕ್ಷೇತ್ರ ಶಾಸಕರಾದಂಥ AR ಕೃಷ್ಣಮೂರ್ತಿ ಸರ್ ಅವರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತೋಡೇಶ್ ಅವರು, ಮತ್ತು ಜಿಲ್ಲಾ ಕಮಿಟಿಯವರು ಅದೇ ಚಂದ್ರ ಕಾಂಗ್ರೆಸ್ ತೋಟೇಶರು, ನರಸ್ವಾಮಿ ಅವರು, ಅದೇ ರೀತಿ ಪುಟ್ಟರಂಗ ಶೆಟ್ಟಿ, GN ನಂಜುಂಡಸ್ವಾಮಿ ಅವರು, ಇವರೆಲ್ಲ ಸಹ ಕಾರಣೀಭೂತರಾಗಿ ಒಬ್ಬರಿಂದನೇ ಆಗಕ್ಕೆ ಸಾಧ್ಯ. ಇವರೆಲ್ಲ ಸಹಕಾರದಿಂದಲೇ ಜಿಲ್ಲಾ ಕಾಂಗ್ರೆಸ್ಸಿನ ಮುಖಂಡರುಗಳೇನಿದ್ದಾರೆ ಅವರು ನಮ್ಮ ಡಿಸ್ಟ್ರಿಕ್ ಒಂದು ಪೋಸ್ಟ್ ಕೊಡಬೇಕು ಅಂತೇಳಿ ಇದು ಮಾಡಿದ್ದಾರೆ. ಈ ಬೆಂಬಲವಾಗಿ ನಿಂತವರೇ CM ಸಿದ್ದರಾಮಯ್ಯ ಸರ್ ಅವರು. ಯಾಕೆ ಇದುವರೆಗೆ ಬ್ಯಾಂಕಿನ ಇತಿಹಾಸದಲ್ಲೇ ಯಾರಿಗೂ ಹಿಂದುಳಿದ ವರ್ಗದವ್ರಿಗೆ ಅಧಿಕಾರ ಕೊಟ್ಟಿಲ್ಲ. ಅಧ್ಯಕ್ಷರನ್ನ ದುರ್ಬಲ ಸಮಾಜಕ್ಕೆ ಕೊಡ್ತೀವಿ, ಉಪಾಧ್ಯಕ್ಷರನ್ನ ನಾಯಕ ಸಮಾಜಕ್ಕೆ ಕೊಡಿ ಅಂತ ತೀರ್ಮಾನ ಮಾಡಿ ಅವರು ಇದು ಮಾಡ್ತಾರೆ. ಸೊ ಇಷ್ಟು ಹೇಳಿ ನಮ್ಮ ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ